ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಮೀಶೋಯಿಂದ ಏನೆಲ್ಲ ಪ್ರಾಡಕ್ಟ್ ತಂದಿದ್ದೀನಿ ಹೋಮ್ ಡೆಕೋರ್ಗೆ ಬೇಕಾಗಿರೋದು ಅಂತ ನೋಡೋಣ. ಇದು ನಿಜವಾಗ್ಲೂ ಮಸ್ಟ್ ಬೈಯಿಂಗ್ ಪ್ರಾಡಕ್ಟ್ ಅನಿಸುತ್ತೆ. ಯಾಕೆ ಅಂತ ಪ್ಯಾಕಿಂಗ್ ಓಪನ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಕಿಚನಲ್ಲಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಎಲ್ಲೆಲ್ಲೋ ಇಟ್ಟು ಜಾಗ ಕಮ್ಮಿ ಆಗಿದ್ರೆ ಈ ಥರ 2 ಟೈರ್ಸ್ ಮೆಟಲ್ ಬ್ಯಾಸ್ಕೆಟು ಅಡುಗೆ ಮನೆಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈಗ ನಾನು ಪೂರ್ತಿಯಾಗಿ ಎಲ್ಲ ಅನ್ಬಾಕ್ಸಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಸ್ಕ್ರೂ ಎಲ್ಲ ಯಾವ ಥರ ಕೊಟ್ಟಿದ್ರು ಅಂತ ತೋರಿಸೋದಲ್ವ ನೋಡ್ತಿರ್ಬೋದು. ಇವಾಗ ಇದನ್ನು ಫುಲ್ ಸೆಟ್ ಮಾಡೋಣ. ಇದು ಪೂರ್ತಿಯಾಗಿ ಮೆಟಲಿಂದ ಮಾಡಿರೋ ಬಾಸ್ಕೆಟು 2 ಲೆವೆಲ್ಗಳಲ್ಲಿ ಇರೋದ್ರಿಂದ ಮೇಲೆ ಫ್ರೂಟ್ಸ್ ಇಡ್ಬೋದು, ಕೆಳಗಡೆ ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ ಆ ಥರ ವೆಜಿಟೇಬಲ್ಸ್ ಇಟ್ಕೋಬೋದು. ಒಂದು ಲೇಯರಲ್ಲಿ ಇನ್ನೊಂದು ಲೇಯರಲ್ಲಿ ನಾವು ಫ್ರೂಟ್ಸನ್ನ ಇಟ್ಕೋಬೋದು. ನನಗೆ ಇದರಲ್ಲಿ ಇಷ್ಟ ಆಗಿದ್ದೇನು ಅಂದರೆ ಇದು ಜಾಗನ ಉಳಿಸುತ್ತೆ ಮತ್ತು ಎಲ್ಲ ವಸ್ತುಗಳನ್ನು ಒಂದೇ ಜಾಗದಲ್ಲಿ ನೀಟಾಗಿ ಆರ್ಗನೈಸ್ ಮಾಡ್ಕೋಬೋದು. ಏನಂದರೆ ಈರುಳ್ಳಿ, ಬೆಳ್ಳುಳ್ಳಿ ನಾವು ಆಲೂಗಡ್ಡೆನೆಲ್ಲ ಫ್ರಿಜ್ಜಲ್ಲಿ ಇಡೋದಕ್ಕಾಗೋದಿಲ್ಲ, ಅಂಥದನ್ನೆಲ್ಲ ನಾವು ಈ ಬಾಸ್ಕೆಟಲ್ಲಿ ಇಟ್ಕೋಬೋದು. ಅಥವಾ ಕೆಲವೊಂದು ಫ್ರೂಟ್ಸನ್ನು ಕೂಡ ನಾವು ಇದರಲ್ಲಿ ಇಟ್ಕೋಬೋದು. ಈ ಬಾಸ್ಕೆಟ್ ವೈಯರು ಡಿಸೈನಲ್ಲಿ ಇರೋದ್ರಿಂದ ಗಾಳಿ ಚೆನ್ನಾಗಿ ಓಡಾಡುತ್ತೆ. ಹಾಗಾಗಿ ಫ್ರೂಟ್ಸು, ವೆಜಿಟೇಬಲ್ಸು ಇಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಮತ್ತು ಇದರ ಬ್ಲಾಕ್ ಮೆಟಲ್ ಫಿನಿಶಿಂಗ್ ತುಂಬ ಸ್ಪೆಷಲ್ ಆಗಿದೆ. ಕಿಚನ್ ಕೌಂಟರ್ ಮೇಲೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ತಿರ್ಬೋದು ನಾನೆಲ್ಲ ಫಿಕ್ಸ್ ಮಾಡಿ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಏನು ಬೇಕಾದ್ರೂ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ನೀವು ಏನು ಬೇಕಾದ್ರೂ ಇಟ್ಕೋಬೋದು. ಕಿಚನನ್ನು ನೀಟಾಗಿ ಮತ್ತು ಆರ್ಗನೈಸ್ ಆಗಿ ಇಟ್ಕೊಳ್ಬೇಕು ಅನ್ನೋರಿಗೆ ಇದೊಂದು ತುಂಬ ಯೂಸ್ಫುಲ್ ಪ್ರಾಡಕ್ಟ್. ನಂಗಂತೂ ಈ ಬಾಸ್ಕೆಟ್ ತುಂಬಾ ಇಷ್ಟ ಆಯಿತು. ಏನಾದರೂ ಇಷ್ಟ ಆಗಿದೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸನ್ನು ಕೊಟ್ಟಿರ್ತೀನಿ. ಈಗ ಇನ್ನೊಂದು ಯೂಸ್ಫುಲ್ ಪ್ರಾಡಕ್ಟನ್ನು ನೋಡೋಣ. ಇದೊಂದು ಮಸ್ಟ್ ಬೈಯಿಂಗ್ ಪ್ರಾಡಕ್ಟು, ಯಾಕೆಂದರೆ ಇದು ಎಲ್ಲರಿಗೂ ತುಂಬ ಯೂಸ್ಫುಲ್ ಆಗುತ್ತೆ. ಇದನ್ನು ನೋಡಿದ ತಕ್ಷಣವೇ ನನಗೆ ತುಂಬಾ ಇಷ್ಟ ಆಯಿತು. ಇದೊಂದು ಕಾಟನ್ ರೋಪ್ ಸ್ಟೋರೇಜ್ ಬಾಸ್ಕೆಟು. ನೋಡೋಕ್ಕೆ ತುಂಬ ಕ್ಯೂಟಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗೇ ಇದೆ. ನಾವು ಇದನ್ನು ಬಾತ್ರೂಮ್ನಲ್ಲಿ ಟವಲ್ಸು, ಟಿಶ್ಯೂ ರೋಲ್ಸ್, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇಡೋಕ್ಕೆ ಯೂಸ್ ಮಾಡ್ಬೋದು. ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಕಾಸ್ಮೆಟಿಕ್ಸ್, ಸ್ಕಿನ್ ಕೇರ್ ಐಟಮ್ಸ್ ಆರ್ಗನೈಸ್ ಮಾಡ್ಬೋದು. ಕಿಚನಲ್ಲಿ ಡೈಲಿ ಯೂಸ್ ಐಟಮ್ಸ್ ಇಡ್ಬೋದು. ಹಾಗೆ ಲಿವಿಂಗ್ ರೂಮ್ನಲ್ಲಿ ಸ್ಮಾಲ್ ಪ್ಲ್ಯಾಂಟ್ಸು ಅಥವಾ ಡೆಕೋರೇಟಿವ್ ಐಟಮ್ಸ್ ಇಡೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ನನಗೆ ಇಷ್ಟ ಆದದ್ದು ನೋಡಿ, ಎರಡೂ ಕಡೆ ಹ್ಯಾಂಡಲ್ಸ್ ಇರೋದು. ಅದರಿಂದ ಇದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಕಾಟನ್ ರೋಪ್ ಡಿಸೈನ್ ಇರೋದ್ರಿಂದ ಮನೆಯ ಯಾವ ಜಾಗದಲ್ಲಿಟ್ಟರು ನೀಟಾಗಿ ಕಾಣುತ್ತೆ. ನಿಜ ಹೇಳಬೇಕು ಅಂದರೆ ಇಂಥ ಸ್ಟೋರೇಜ್ ಬಾಸ್ಕೆಟ್ ಮನೆಗೆ ತುಂಬಾ ಯೂಸ್ಫುಲ್ಲು. ವಸ್ತುಗಳು ಎಲ್ಲೆಲ್ಲೋ ಚೆದರಿ ಬಿದ್ದಿರೋದು ತಪ್ಪಿಸ್ಬೋದು, ಒಂದು ಜಾಗದಲ್ಲಿ ನೀಟಾಗಿ ಆರ್ಗನೈಸ್ ಮಾಡ್ಕೋಬಹುದು. ನೋಡಿದ್ರಲ್ಲ, ಇದೇ ತರನೇ ಇನ್ನೂ ಒಳ್ಳೊಳ್ಳೆ ಪ್ರಾಡಕ್ಟ್ಸು ಮೀಶೋನಲ್ಲಿ ಸಿಗ್ತದೆ. ಯೂಸ್ಫುಲ್ ಪ್ರಾಡಕ್ಟ್ಸು ಮೀಶೋನಲ್ಲಿ ತುಂಬಾನೇ ಸಿಗ್ತಿದೆ. ಇದಂತೂ ನೀವು 24 ಅವರ್ಸಲ್ಲಿ ತೊಗೊಂಡ್ರೆ ರೀಲ್ಸ್ ಆಫರ್ ಇರೋದ್ರಿಂದ ಎಕ್ಸ್ಟ್ರಾ 10 ರೂಪೀಸ್ ನಿಮಗೆ ಕಮ್ಮಿಗೆ ಬೀಳುತ್ತೆ. ನನ್ನ ಎಲ್ಲ ಲಿಂಕ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ. ಈಗ ಇನ್ನೊಂದು ಪ್ರಾಡಕ್ಟನ್ನು ನೋಡೋಣ. ಇದು ಈ ಥರ ಒಂದು ಬ್ಯೂಟಿಫುಲ್ ಟ್ರೆಡಿಷನಲ್ ಶೋ ಪೀಸ್ ನೋಡಿದ್ರೆ ತಕ್ಷಣ ಮನೆಗೆ ಬೇಕು ಅನ್ಸುತ್ತೆ ಅಲ್ವಾ. ನಾನು ಮೀಶೋನಲ್ಲಿ ಇದನ್ನು ನೋಡಿದಾಗ ತುಂಬ ಯೂನಿಕ್ ಆಗಿ ಕಾಣಿಸ್ತು, ಅದಕ್ಕೆ ಆರ್ಡರ್ ಮಾಡಿ ತರಿಸ್ಕೊಂಡೆ. ಈಗ ಓಪನ್ ಮಾಡಿ ನೋಡೋಣ ನಿಜವಾಗ್ಲೂ ಪಿಕ್ಚರ್ನಲ್ಲಿ ಇದ್ದಾಗೆ ಇದೆಯಾ ಅಂತ. ಇದು ರೀಲ್ಸ್ ಆಫರ್ನಲ್ಲಿದೆ. 24 ಅವರ್ಸಲ್ಲಿ ತೊಗೊಂಡ್ರೆ ನಿಮಗೆ ಎಕ್ಸ್ಟ್ರಾ 10 ರೂಪೀಸ್ ಕೂಡ ಕಮ್ಮಿ ಆಗುತ್ತೆ. ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿ ತುಂಬ ಕಲರ್ಫುಲ್ ಆಗಿ ಕಾಣಿಸ್ತಿದೆ ನೋಡಿ. ಸ್ಪೆಷಲ್ ಆಗಿ ಗ್ಲಾಸ್ ಡೋರ್ ಇರೋ ಶೋಕೇಸ್ನಲ್ಲಿ ಇಟ್ಟರೆ ಹೊರಗಿಂದ ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಇದು ಐರನ್ ಮೆಟಲ್ ಅಲ್ಲಿ ಮಾಡಿರೋ ರಾಜಸ್ಥಾನ್ ಮ್ಯೂಸಿಷಿಯನ್ ಶೋ ಪೀಸ್ ಸೆಟ್. ಇದರಲ್ಲಿ ಇನ್ನೂ ಡಿಫ್ರೆಂಟ್ ಕಲರ್ಸ್ ಸೈಜ್ ಅಲ್ಲಿ ಎಲ್ಲಾನು ಸಿಗುತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ. ಇದೆಲ್ಲ ಸಿಗ್ತಿದೆ. ನಿಮ್ಮ ಮನೇಲಿ ಶೋಕೇಸ್ ಒಳಗಡೆ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಅಥವಾ ಗ್ಲಾಸ್ ಕ್ಯಾಬಿನೆಟ್ ಒಳಗಡೆ ಇಟ್ಟರೆ ಹೊರಗಿಂದ ನೋಡೋದಕ್ಕೆ ಶೋ ಪೀಸ್ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಇದರಲ್ಲಿ ಇರೋ ಹ್ಯಾಂಡ್ ಪೇಂಟೆಡ್ ಡೀಟೇಲ್ ಕಲರ್ಸು, ಡ್ರೆಸ್ಸು ಮತ್ತು ಟ್ರೆಡಿಷನಲ್ ರಾಜಸ್ಥಾನ್ ಲುಕ್ ತುಂಬಾ ಯುನಿಕ್ ಆಗಿದೆ. ಸಾಮಾನ್ಯವಾಗಿ ಶೋ ಪೀಸ್ಗಳಿಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಐರನ್ ಮೆಟಲ್ ಅಲ್ಲಿ ಮಾಡಿರೋ ರಾಜಸ್ಥಾನ್ ಮ್ಯೂಸಿಷಿಯನ್ ಶೋ ಪೀಸ್ ಸೆಟ್. ಇದರಲ್ಲಿ ಮಲ್ಟಿ ಕಲರ್ ಆ್ಯಂಡ್ ಪೇಂಟೆಡ್ ಡಿಸೈನ್ಗಳು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಇದೇ ಥರನೇ ನಿಮಗೆ ಇನ್ನೂ ಡಿಫ್ರೆಂಟ್ ಕಲರ್ಸು ಮತ್ತು ಸೈಜುಗಳಲ್ಲಿ ಸಿಗುತ್ತೆ. ಹೋಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡಿ ಬೈ ಮಾಡಿ. 10 ರೂಪೀಸ್ ಆಫಲ್ಲಿ ಕೂಡ ಸಿಗುತ್ತೆ 24 ಅವರ್ಸಲ್ಲಿ ತೊಗೊಳೋದ್ರಿಂದ. ಮತ್ತು ನನ್ನ ಚಾನಲನ್ನು ನೋಡ್ತಿದ್ರೆ ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.